ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರಂಭದಲ್ಲಿ ಹೋಗ್ತಾ ಇದ್ದೀನಿ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 1000 ದಿನದ ಸಂಭ್ರಮ ಹತ್ರ ಬರ್ತಾ ಇದೆ. ಈಗ 2.5 ವರ್ಷ ಆಲ್ರೆಡಿ ಮುಕ್ತಾಯ ಆಗಿದೆ. ಫೆಬ್ರವರಿ 13 ಬಂತ ಹೇಳಿದ್ರೆ 1000 ದಿನ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಡೇ ಲೆಕ್ಕ ಹಾಕಿ ನೋಡಿದ್ರೆ ನಾವು ಇದರ ನೆನಪಿಗಾಗಿ ಬೃಹತ್ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸಿದ್ದರಾಮೋತ್ಸವ ಹೆಂಗೆ ಮಾಡಿದ್ರಲ್ವಾ ದಾವಣಗೆರೆಯಲ್ಲಿ, ಅದೇ ಮಾದರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಭಾರಿ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ. ಸರ್ಕಾರ ಹಾಗೆ ಪಕ್ಷದಿಂದಲೇ ಸಮಾವೇಶವನ್ನು ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮೊನ್ನೆ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಇದನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲೇ ಬೃಹತ್ ಕಾರ್ಯಕ್ರಮಕ್ಕೆ ಚಿಂತನೆ ನಡೀತಾ ಇದೆ. ದಾವಣಗೆರೆ ಅಥವಾ ಹಾವೇರಿಯಲ್ಲಿ ಸಮಾವೇಶ ಮಾಡುವಂಥ ಪ್ಲಾನ್ಗಳಿದ್ದಾವೆ. ಯಾಕೆ ಇದೇ ಸ್ಥಳಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಮಧ್ಯ ಕರ್ನಾಟಕ, ಈಗ ದಾವಣಗೆರೆ, ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಹಾವೇರಿ, ಅಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿಬಿಟ್ರೆ ಎಲ್ಲದೂ ಕೂಡ ಕವರ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಅಜೆಂಡಾ ಆಗಿದೆ. ಮತ್ತು ರಾಜಕೀಯವಾಗಿಯೂ ಕೂಡ ಸ್ಥಳೀಯ ಮಟ್ಟದ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹತ್ತಿರ ಬರ್ತಾ ಇದೆ. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ. ಗ್ಯಾರಂಟಿಗಳನ್ನು ಕೂಡ ಸರ್ಕಾರ ಭಾಳ ಸಕ್ಸಸ್ಫುಲ್ಲಾಗಿ ಎಲ್ರಿಗೂ ಕೂಡ ಕೊಡ್ತಾ ಬರ್ತಾ ಇದೆ. ಹಾಗಾಗಿನೇ ಈ 1000 ದಿನದ ಕಾರ್ಯಕ್ರಮ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿಯ ಲೆಕ್ಕಾಚಾರದ ಒಂದು ರಾಜಕೀಯವಾಗೂ ಕೂಡ ನೋಡಲಾಗ್ತಾ ಇದೆ. ಸಿದ್ದರಾಮೋತ್ಸವದಲ್ಲೂ ಕೂಡ ನೋಡಿದ್ವಿ ನಾವು, 5 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಅಲ್ಲಿ ಸೇರಿದ್ರು. ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ಅದು ಕಾಂಗ್ರೆಸ್ಗೆ ಲಾಭ ತಂದುಕೊಟ್ಟಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ 1000 ದಿನ ಪೂರೈಕೆ ಕಾರ್ಯಕ್ರಮಕ್ಕೆ ಯಾವೆಲ್ಲ ಸಿದ್ಧತೆಗಳು ನಡೀತಾ ಇದೆ? ಇದು ಕೇವಲ ಕಾರ್ಯಕ್ರಮ ಆಗದೆ ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇದೆ. ಸರ್ಕಾರಕ್ಕೆ ಇದೊಂದು ರೀತಿ ಅಗ್ನಿ ಪರೀಕ್ಷೆ ಆಗ್ಬೋದಾ ಅಂತ, ಜನರ ನಾಡಿ ಮಿಡಿತವನ್ನು ಪರೀಕ್ಷೆ ಮಾಡಲಿಕ್ಕೆ? ಪ್ರಭು, ಮೊದಲ ಸರ್ಕಾರ ಈಗಾಗಲೇ 2.5 ವರ್ಷಗಳನ್ನು ಪೂರೈಸಿ ಮುನ್ನಡೆಯುತ್ತಾ ಇದೆ. ಈಗ ಫೆಬ್ರವರಿ 13ಕ್ಕೆ 1000 ದಿನಗಳನ್ನು ಪೂರೈಸ್ತಾ ಇದೆ. ಸೊ ಇದೇ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಕೂಡ ದೇವರಾಜ ಅರಸು ಅವರ ಆಡಳಿತದ ಸುದೀರ್ಘ ಅವಧಿಯನ್ನು ಅಳಿಸಿ ಹಾಕಿ ಈಗ ಮುನ್ನಡೆದಿದ್ದಾರೆ. ಈ ಸಂದರ್ಭದಲ್ಲೇ ಸರ್ಕಾರಕ್ಕೆ 1000 ದಿನಗಳನ್ನು ತುಂಬ್ತಾ ಇರೋದ್ರಿಂದ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಬಣದ ಆಪ್ತ ನಾಯಕರು ಯೋಚನೆಯನ್ನು ಮಾಡಿದ್ರು. ದಾವಣಗೆರೆಯಲ್ಲಿ ಹಿಂದೆ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ಏನು ಮಾಡಿದ್ರು, ಆಗ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನ ಆ ಕಾರ್ಯಕ್ರಮದಲ್ಲಿ ಸೇರಿದ್ರು. ಅಂಥದ್ದೇ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇದನ್ನು ಜನಮಾನಸದಲ್ಲಿ ಹೆಸರಾಗಿರುವಂತೆ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದ್ರು. ಇದರ ಬಗ್ಗೆ ಸಿದ್ಧತೆಗಳನ್ನು ಕೂಡ ಆರಂಭಿಸಿದ್ರು. ಆದರೆ ಇದು ಯಾವಾಗ DCM ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಹೋಗುತ್ತೋ, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ ಮುಂದೆ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಕಳೆದ 3 ದಿನಗಳ ಹಿಂದೆ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಆಗತ್ತೆ. ಆ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಸರ್ಕಾರದ ವತಿಯಿಂದಲೇ 13ರಂದು ನಾವು ಬೃಹತ್ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಮತ್ತೆ ಈಗ ತಿಕ್ಕಾಟಗಳು ಶುರುವಾಗತ್ತೆ. ಯಾಕೆಂದರೆ ಇವರ ಗಮನಕ್ಕೆ ಬಾರದೆ ಸಂಘಟನೆಗಳು ಮತ್ತು ಸಿದ್ದರಾಮಯ್ಯನವರ ಆಪ್ತರು ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಂದಾಗಿದ್ದರು. ಅಂದರೆ ಈ ಕಾರ್ಯಕ್ರಮದ ಮೂಲಕ ಲಕ್ಷ ಜನರನ್ನು ಸೇರಿಸಬೇಕು, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು, ಹೈಕಮಾಂಡ್ ಮಟ್ಟಕ್ಕೂ ಕೂಡ ಇದು ಹೋಗಬೇಕು, ಉಳಿದಿರುವಂತಹ ಅವಧಿಗೆ ಅವರನ್ನೇ ಮುಂದುವರಿಸುವಂತೆ ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಅವರ ಆಲೋಚನೆ ಇತ್ತು. ಆದರೆ ಇದು ಈ ಡಿ.ಕೆ. ಶಿವಕುಮಾರ್ ಅವರ ಎಂಟ್ರಿಯಿಂದಾಗಿ ಈ ಕಾರ್ಯಕ್ರಮ ಈಗ ಸರ್ಕಾರಿ ಕಾರ್ಯಕ್ರಮವಾಗಿ ಮಾರ್ಪಡ್ತಾ ಇದೆ. ಹಾಗಾಗಿ ಫೆಬ್ರವರಿ 13ರಂದು ಸರ್ಕಾರದ ಕಾರ್ಯಕ್ರಮವಾಗಿಯೇ ದಾವಣಗೆರೆ ಅಥವಾ ಹಾವೇರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಬ್ಬರ ನಾಯಕರ ನಡುವಿನ ತಿಕ್ಕಾಟದಿಂದ ಈಗ ಸರ್ಕಾರಿ ಕಾರ್ಯಕ್ರಮವಾಗಿ ಬದಲಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.